ಈ ಪವರ್ ಫೈಟ್ ನಿಲ್ಲುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ಈಗಾಗಲೇ ಯತೀಂದ್ರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಆ ಸ್ಟೇಟ್ಮೆಂಟ್ಗೆ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅದರ ಬೆನ್ನಲ್ಲೇ ಒಂದಷ್ಟು ವಾರ್ನಿಂಗ್ ಕೂಡ ಮಾಡಿದ್ದಾರೆ. ಏನಂತ ವಾರ್ನಿಂಗ್ ಮಾಡಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ. ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡದಂತೆ ಸಿಎಂ ಸೂಚನೆ. ಸಿಎಲ್ಪಿ ಸಭೆಯಲ್ಲಿ ಅನುದಾನಕ್ಕೆ ಬೇಡಿಕೆ ಇಟ್ಟ ಶಾಸಕರು. ಅಧಿವೇಶನ ಆರಂಭವಾದರೂ ಈ ಪವರ್ ಫೈಟ್ ಜಿದ್ದಾಜಿದ್ದಿ ಮಾತ್ರ ನಿಲ್ತಾ ಇಲ್ಲ. ಹೀಗಾಗಿ ನಿನ್ನೆ ರಾತ್ರಿ ನಡೆದಂತಹ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಶಾಸಕರು ಸಚಿವರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಯಾರು ಕೂಡ ಮಾತನಾಡಬೇಡಿ, ಗೊಂದಲ ಸೃಷ್ಟಿ ಮಾಡಲೇಬೇಡಿ ಅಂತ ಸಿದ್ದರಾಮಯ್ಯ ಕಿವಿಮಾತು ಹೇಳಿದ್ದಾರಂತೆ. ಇನ್ನು ಇದೇ ವೇಳೆ ಕಾಂಗ್ರೆಸ್ ಕೆಲವೊಂದಿಷ್ಟು ಶಾಸಕರು ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕೇವಲ ಗ್ಯಾರಂಟಿ ನಂಬಿಕೊಂಡ್ರೆ ಸಾಧ್ಯವಿಲ್ಲ. 25 ಕೋಟಿ 50 ಕೋಟಿ ಜೊತೆಗೆ ಇನ್ನೂ ಹೆಚ್ಚಿನ ಅನುದಾನ ಕೊಡಿ, ರಸ್ತೆಗಳ ಅಭಿವೃದ್ಧಿಗೆ ಪ್ರಾಮುಖ್ಯತೆ ಕೊಡಬೇಕು, ಗುಂಡಿ ಮುಚ್ಚಬೇಕು ಎಂದಿದ್ದಾರಂತೆ. ಇನ್ನು ಸಭೆ ಬಳಿಕ ಮಾತನಾಡಿ ಕೆಎನ್ ರಾಜಣ್ಣ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಅದಕ್ಕೆ ಎಲ್ಲರೂ ಕೂಡ ಬದ್ಧ ಅಂತ ಪುನರುಚ್ಚರಿಸಿದ್ದಾರೆ. ಈಗ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇಬ್ರು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರು ಅಂತ ಹೇಳಿದ್ದೇವೆ. ನಾವು ಬಾಲೀಸ್ ಇನ್ ದಿ ಕೋರ್ಟ್ ಆಫ್ ದ ಹೈಕಮಾಂಡ್. ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಯಾವತ್ ಮಾಡ್ತಾರೆ ಮಾಡ್ಲಿ, ಅಲ್ಲಿನವರೆಗೂ ಯಥಾಸ್ಥಿತಿ ಮುಂದುವರ್ಕೊಂಡು ಹೋಗ್ತದೆ. ಯಾರೆಲ್ಲ ಏನೇ ವ್ಯಕ್ತಪಡಿಸಿದ್ರು ಅಭಿಪ್ರಾಯಗಳು ಅದು ಅವರ ವೈಯಕ್ತಿಕ ಅಭಿಪ್ರಾಯಗಳೇ ಹೊರತು ಅದು ಯಾವುದೇ ಪಕ್ಷದ ಅಭಿಪ್ರಾಯ ಏನೂ ಅಲ್ಲ, ಹೈಕಮಾಂಡ್ ಅಭಿಪ್ರಾಯ ಏನೂ ಅಲ್ಲ. ಮತ್ತೆ ಅವರು ಹೇಳ್ತಕ್ಕಂಥ ಅಭಿಪ್ರಾಯ ಮುಖ್ಯಮಂತ್ರಿಗಳದ್ದು ಅಲ್ಲ, ಉಪಮುಖ್ಯಮಂತ್ರಿಗಳದ್ದು ಅಲ್ಲ. ಇನ್ನು ಕಾಂಗ್ರೆಸ್ ಸಿಎಲ್ಪಿ ಸಭೆಯಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕರಾದ ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಭಾಗಿಯಾಗಿದ್ದರು. ಒಟ್ನಲ್ಲಿ ಸಿಎಲ್ಪಿ ಸಭೆ ಬಳಿಕವಾದರೂ ಕೂಡ ಈ ಪವರ್ ಫೈಟ್ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಕಾದು ನೋಡಬೇಕಾಗಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಶಾಸಕರು ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿರೋದು, ಕೊಡ್ತಾ ಇರುವಂತಹ ಅನುದಾನ ಅಭಿವೃದ್ಧಿಗೆ ಸಾಲ್ತಾ ಇಲ್ಲ, ಗ್ಯಾರಂಟಿಯನ್ನ ನೆಚ್ಚಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಹೇಗೆ ಅನ್ನುವಂತಹ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಿದೆ? ಖಂಡಿತ ಅಶ್ವಿನಿ, ಕಳೆದ 2.5 ವರ್ಷ ಆಯ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂತು. ಇಲ್ಲಿವರೆಗೂ ಕೂಡ ಅನುದಾನಕ್ಕಾಗಿ ಕಾಂಗ್ರೆಸ್ ಶಾಸಕರು ಸೇರಿದಂತೆ ವಿರೋಧ ಪಕ್ಷದ ಶಾಸಕರು ಕೂಡ ಪರದಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ಶಾಸಕರದ್ದು ಗೋಳು ಇನ್ನೊಂದರ ಆದ್ರೆ ಆಡಳಿತ ಪಕ್ಷದ ಶಾಸಕರೇ ಸಾಕಷ್ಟು ವಾಗ್ದಾಳಿಗಳನ್ನ ಆಕ್ರೋಶವನ್ನ ಈ ಹಿಂದಿನಿಂದ ಮಾಡ್ತಾ ಇದ್ರು. ಆದ್ರೆ 50 ಕೋಟಿ ನಾವು ಅನುದಾನವನ್ನ ಬಿಡುಗಡೆ ಮಾಡ್ತೇವೆ ಅನ್ನೋ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಕಳೆದ ಅಧಿವೇಶನದಿಂದನೂ ಹೇಳ್ತಾ ಇದ್ರು. ಜೂನ್ ಜುಲೈಯಿಂದನೂ ಹೇಳ್ತಾ ಇದ್ರು ಕೂಡ ಇಲ್ಲಿವರೆಗೂ ಕೂಡ ಅನುದಾನ ಬಿಡುಗಡೆ ಆಗಿಲ್ಲ ಅನ್ನುವಂಥದ್ದೇ ಶಾಸಕರ ಆಕ್ರೋಶಕ್ಕೆ ಈಗ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ನಿನ್ನೆ ನಡೆದಂತಹ ಸಿಎಲ್ಪಿ ಸಭೆಯಲ್ಲಿ ಕೂಡ ಇದೇ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಶಾಸಕರು, ನೀವು ಗ್ಯಾರಂಟಿ ಯೋಜನೆಗಳನ್ನಷ್ಟೇ ನೆಚ್ಚಿಕೊಂಡು ಕೂತ್ಕೊಂಡು ನಮಗೆ ಈ ತರಹದ ಅನುದಾನಗಳನ್ನ ಕಟ್ ಮಾಡಿದ್ರೆ ಸಾಧ್ಯ ಆಗಲ್ಲ. ನಮಗೆ ಕ್ಷೇತ್ರದಲ್ಲಿ ಜನರ ಮುಂದೆ ಮುಖ ತೋರ್ಸೋಕೆ ಆಗ್ತಾ ಇಲ್ಲ. ಹಾಗಾಗಿ ನಮಗೆ ಸಮರ್ಪಕವಾದಂತಹ ಅನುದಾನ ಬರಬೇಕು ಅನ್ನುವಂಥದ್ದು. ಈಗ ಏನು 50 ಕೋಟಿ ಬಿಡುಗಡೆ ಮಾಡ್ತಾನೆ ಅಂತಿದ್ದಾರೆ, ಇದರ ಜೊತೆಗೆ ಹೆಚ್ಚುವರಿ ಅನುದಾನಗಳನ್ನ ಕೊಡಿ ಅನ್ನುವಂಥ ಡಿಮಾಂಡ್ ಅನ್ನ ಒಕ್ಕೂರಲಾಗಿ ಕಾಂಗ್ರೆಸ್ ಶಾಸಕರು ಇಟ್ಟಿರ್ತಕ್ಕಂಥದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ಬಿಸಿ ತುಪ್ಪ ಆಗಿದೆ. ಯಾಕಂದ್ರೆ ಇನ್ನೊಂದು 2-3 ತಿಂಗಳಿಗೆ ಬಜೆಟ್ ಬರ್ತಾ ಇದೆ. ಈಗಿರತಕ್ಕಂಥ ಬಜೆಟ್ಗೆ ಹಣ ಹೊಂದಿಸೋದು ಕಷ್ಟ ಆಗಿರತಕ್ಕಂಥ ಸಂದರ್ಭದಲ್ಲಿ ಶಾಸಕರು ಈ ತರಹದಂತಹ ಡಿಮಾಂಡ್ಗಳನ್ನ ಇಡ್ತಾ ಇರೋದ್ರಿಂದ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒಂದು ಒತ್ತಡ ಹೆಚ್ಚಾಗ್ತಾ ಇದೆ. ಇದರ ಜೊತೆಗೆ ಒಂದಷ್ಟು ಶಾಸಕರು ಗ್ಯಾರಂಟಿಗಳನ್ನ ಬೇಕಿದ್ರೆ ನಿಲ್ಲಿಸಿಬಿಡಿ, ಆದ್ರೆ ನಮಗೆ ಅಭಿವೃದ್ಧಿಗೆ ಹಣ ಕೊಡಿ ಅನ್ನುವಂತ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ. ಹೀಗಾಗಿ ರಾಜ್ಯ ಸರ್ಕಾರದಲ್ಲಿ ಈಗ ಒಂದು ಕಡೆ ಗದ್ದುಗೆ ಗುದ್ದಾಟದ ಜೊತೆಗೆ ಅನುದಾನದ ವಿಚಾರವಾಗಿ ಕೂಡ ಶಾಸಕರು ಆಕರ್ಷಗೊಂಡಿರ್ತಕ್ಕಂಥದ್ದು ಮತ್ತು ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಆದಷ್ಟು ಶೀಘ್ರವಾಗಿ ಹಣ ಬಿಡುಗಡೆ ಮಾಡ್ತೇನೆ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಸಹ ಇನ್ನೂ ಕೂಡ ಹಣ ಬಿಡುಗಡೆ ಆಗ್ತಿಲ್ಲ. ನಮಗೆ ಕಳೆದ 6 ತಿಂಗಳಿಂದನೂ ಬರೀ ಸಿದ್ದರಾಮಯ್ಯ ಅವರು ಬರೀ ಭರವಸೆ ಕೊಡ್ತಾ ಇದ್ದಾರೆ ಹೊರತು ಹಣ ಬಿಡುಗಡೆ ಆಗ್ತಿಲ್ಲ ಅನ್ನುವಂತ ಆಕ್ರೋಶವನ್ನ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಶಾಸಕರು ಮತ್ತು ಸಿಎಂ ನಡುವೆ ಈಗ ಅನುದಾನದ ವಿಚಾರವಾಗಿ ಒಂದಷ್ಟು ತಿಕ್ಕಾಟ ನಡೀತಾ ಇರತಕ್ಕಂಥದ್ದು. ಅಶ್ವಿನಿ, ರೈಟ್ ಬಸವರಾಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈ ಪವರ್ ಫೈಟ್ ನಿಲ್ಲುವಂತ ಲಕ್ಷಣ ಕಾಣಿಸ್ತಾ ಇಲ್ಲ. ಈಗಾಗಲೇ ಯತೀಂದ್ರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಆ ಸ್ಟೇಟ್ಮೆಂಟ್ಗೆ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅದರ ಬೆನ್ನಲ್ಲೇ ಒಂದಷ್ಟು ವಾರ್ನಿಂಗ್ ಕೂಡ ಮಾಡಿದ್ದಾರೆ. ಏನಂತ ವಾರ್ನಿಂಗ್ ಮಾಡಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ.
ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡದಂತೆ ಸಿಎಂ ಸೂಚನೆ. ಸಿಎಲ್ಪಿ ಸಭೆಯಲ್ಲಿ ಅನುದಾನಕ್ಕೆ ಬೇಡಿಕೆಯಿಟ್ಟ ಶಾಸಕರು. ಅಧಿವೇಶನ ಆರಂಭವಾದರೂ ಈ ಪವರ್ ಫೈಟ್ ಜಿದ್ದಾಜಿದ್ದಿ ಮಾತ್ರ ನಿಲ್ತಾ ಇಲ್ಲ. ಹೀಗಾಗಿ ನಿನ್ನೆ ರಾತ್ರಿ ನಡೆದಂತಹ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಶಾಸಕರು ಸಚಿವರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಯಾರು ಕೂಡ ಮಾತನಾಡಬೇಡಿ, ಗೊಂದಲ ಸೃಷ್ಟಿ ಮಾಡಲೇಬೇಡಿ ಅಂತ ಸಿದ್ದರಾಮಯ್ಯ ಕಿವಿಮಾತು ಹೇಳಿದ್ದಾರಂತೆ. ಇನ್ನು ಇದೇ ವೇಳೆ ಕಾಂಗ್ರೆಸ್ ಕೆಲವೊಂದಿಷ್ಟು ಶಾಸಕರು ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಕೇವಲ ಗ್ಯಾರಂಟಿ ನಂಬಿಕೊಂಡ್ರೆ ಸಾಧ್ಯವಿಲ್ಲ. 25 ಕೋಟಿ 50 ಕೋಟಿ ಜೊತೆಗೆ ಇನ್ನೂ ಹೆಚ್ಚಿನ ಅನುದಾನ ಕೊಡಿ, ರಸ್ತೆಗಳ ಅಭಿವೃದ್ಧಿಗೆ ಪ್ರಾಮುಖ್ಯತೆ ಕೊಡಬೇಕು, ಗುಂಡಿ ಮುಚ್ಚಬೇಕು ಎಂದಿದ್ದಾರಂತೆ. ಇನ್ನು ಸಭೆ ಬಳಿಕ ಮಾತನಾಡಿ ಕೆಎನ್ ರಾಜಣ್ಣ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಅದಕ್ಕೆ ಎಲ್ಲರೂ ಕೂಡ ಬದ್ಧ ಅಂತ ಪುನರುಚ್ಚರಿಸಿದ್ದಾರೆ. ಈಗ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಇಬ್ರು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದ್ದೇವೆ. ನಾವು ಬಾಲೀಸ್ ಇನ್ ದಿ ಕೋರ್ಟ್ ಆಫ್ ದ ಹೈಕಮಾಂಡ್. ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಯಾವತ್ ಮಾಡ್ತಾರೆ ಮಾಡ್ಲಿ, ಅಲ್ಲಿನವರೆಗೂ ಯಥಾಸ್ಥಿತಿ ಮುಂದುವರ್ಕೊಂಡು ಹೋಗ್ತದೆ. ಯಾರೆಲ್ಲ ಏನೇ ವ್ಯಕ್ತಪಡಿಸಿದ್ರು ಅಭಿಪ್ರಾಯಗಳು ಅದು ಅವರ ವೈಯಕ್ತಿಕ ಅಭಿಪ್ರಾಯಗಳೇ ಹೊರತು ಅದು ಯಾವುದೇ ಪಕ್ಷದ ಅಭಿಪ್ರಾಯ ಏನೂ ಅಲ್ಲ, ಹೈಕಮಾಂಡ್ ಅಭಿಪ್ರಾಯ ಏನೂ ಅಲ್ಲ. ಮತ್ತೆ ಅವರು ಹೇಳ್ತಕ್ಕಂಥ ಅಭಿಪ್ರಾಯ ಮುಖ್ಯಮಂತ್ರಿಗಳದಲ್ಲ, ಉಪಮುಖ್ಯಮಂತ್ರಿಗಳದ್ದು ಅಲ್ಲ. ಇನ್ನು ಕಾಂಗ್ರೆಸ್ ಸಿಎಲ್ಪಿ ಸಭೆಯಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕರಾದ ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಭಾಗಿಯಾಗಿದ್ರು. ಒಟ್ನಲ್ಲಿ ಸಿಎಲ್ಪಿ ಸಭೆ ಬಳಿಕವಾದರೂ ಕೂಡ ಈ ಪವರ್ ಫೈಟ್ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಕಾದು ನೋಡಬೇಕಾಗಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಶಾಸಕರು ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿರೋದು, ಕೊಡ್ತಾ ಇರುವಂತಹ ಅನುದಾನ ಅಭಿವೃದ್ಧಿಗೆ ಸಾಲ್ತಾ ಇಲ್ಲ, ಗ್ಯಾರಂಟಿಯನ್ನ ನೆಚ್ಚಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಹೇಗೆ ಅನ್ನುವಂತಹ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಿದೆ? ಖಂಡಿತ ಅಶ್ವಿನಿ, ಕಳೆದ 2.5 ವರ್ಷ ಆಯ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂತು. ಇಲ್ಲಿವರೆಗೂ ಕೂಡ ಅನುದಾನಕ್ಕಾಗಿ ಕಾಂಗ್ರೆಸ್ ಶಾಸಕರು ಸೇರಿದಂತೆ ವಿರೋಧ ಪಕ್ಷದ ಶಾಸಕರು ಕೂಡ ಪರದಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ಶಾಸಕರದ ಗೋಳು ಇನ್ನೊಂದರ ಆದ್ರೆ ಆಡಳಿತ ಪಕ್ಷದ ಶಾಸಕರೇ ಸಾಕಷ್ಟು ವಾಗ್ದಾಳಿಗಳನ್ನ, ಆಕ್ರೋಶವನ್ನ ಈ ಹಿಂದಿನಿಂದ ಮಾಡ್ತಾ ಇದ್ರು. ಆದ್ರೆ 50 ಕೋಟಿ ನಾವು ಅನುದಾನವನ್ನ ಬಿಡುಗಡೆ ಮಾಡ್ತೇವೆ ಅನ್ನೋ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಕಳೆದ ಅಧಿವೇಶನದಿಂದನೂ ಹೇಳ್ತಾ ಇದ್ರು. ಜೂನ್ ಜುಲೈಯಿಂದನೂ ಹೇಳ್ತಾ ಇದ್ರು ಕೂಡ ಇಲ್ಲಿವರೆಗೂ ಕೂಡ ಅನುದಾನ ಬಿಡುಗಡೆ ಆಗಿಲ್ಲ ಅನ್ನುವಂಥದ್ದೇ ಶಾಸಕರ ಆಕ್ರೋಶಕ್ಕೆ ಈಗ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ನಿನ್ನೆ ನಡೆದಂತ ಸಿಎಲ್ಪಿ ಸಭೆಯಲ್ಲಿ ಕೂಡ ಇದೇ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಶಾಸಕರು, ನೀವು ಗ್ಯಾರಂಟಿ ಯೋಜನೆಗಳನ್ನಷ್ಟೇ ನೆಚ್ಚಿಕೊಂಡು ಕೂತ್ಕೊಂಡು ನಮಗೆ ಈ ತರಹದ ಅನುದಾನಗಳನ್ನ ಕಟ್ ಮಾಡಿದ್ರೆ ಸಾಧ್ಯ ಆಗಲ್ಲ. ನಮಗೆ ಕ್ಷೇತ್ರದಲ್ಲಿ ಜನರ ಮುಂದೆ ಮುಖ ತೋರ್ಸೋಕ್ ಆಗ್ತಾ ಇಲ್ಲ. ಹಾಗಾಗಿ ನಮಗೆ ಸಮರ್ಪಕವಾದಂತಹ ಅನುದಾನ ಬರಬೇಕು ಅನ್ನೋಂಥದ್ದು. ಈಗ ಏನು 50 ಕೋಟಿ ಬಿಡುಗಡೆ ಮಾಡ್ತಾನೆ ಅಂತಿದ್ರೆ ಇದರ ಜೊತೆ ಹೆಚ್ಚುವರಿ ಅನುದಾನಗಳನ್ನ ಕೊಡಿ ಅನ್ನುವಂತ ಡಿಮಾಂಡ್ ಅನ್ನ ಒಕ್ಕೂರಲಾಗಿ ಕಾಂಗ್ರೆಸ್ ಶಾಸಕರು ಇಟ್ಟಿರ್ತಕ್ಕಂಥದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ಬಿಸಿ ತುಪ್ಪ ಆಗಿದೆ. ಯಾಕಂದ್ರೆ ಇನ್ನೊಂದು 2-3 ತಿಂಗಳಿಗೆ ಬಜೆಟ್ ಬರ್ತಾ ಇದೆ. ಈಗಿರತಕ್ಕಂಥ ಬಜೆಟ್ಗೆ ಹಣ ಹೊಂದಿಸೋದು ಕಷ್ಟ ಆಗಿರತಕ್ಕಂಥ ಸಂದರ್ಭದಲ್ಲಿ ಶಾಸಕರು ಈ ತರಹದಂತಹ ಡಿಮಾಂಡ್ಗಳನ್ನ ಇಡ್ತಾ ಇರೋದ್ರಿಂದ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒಂದು ಒತ್ತಡ ಹೆಚ್ಚಾಗ್ತಾ ಇದೆ. ಇದರ ಜೊತೆಗೆ ಒಂದಷ್ಟು ಶಾಸಕರು ಗ್ಯಾರಂಟಿಗಳನ್ನ ಬೇಕಿದ್ರೆ ನಿಲ್ಲಿಸಿಬಿಡಿ, ಆದ್ರೆ ನಮಗೆ ಅಭಿವೃದ್ಧಿಗೆ ಹಣ ಕೊಡಿ ಅನ್ನುವಂತ ಒಂದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ. ಹೀಗಾಗಿ ರಾಜ್ಯ ಸರ್ಕಾರದಲ್ಲಿ ಈಗ ಒಂದು ಕಡೆ ಗದ್ದುಗೆ ಗುದ್ದಾಟದ ಜೊತೆಗೆ ಅನುದಾನದ ವಿಚಾರವಾಗಿ ಕೂಡ ಶಾಸಕರು ಆಕರ್ಷಗೊಂಡಿರ್ತಕ್ಕಂಥದ್ದು ಮತ್ತು ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಆದಷ್ಟು ಶೀಘ್ರವಾಗಿ ಹಣ ಬಿಡುಗಡೆ ಮಾಡ್ತೇನೆ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಸಹ ಇನ್ನೂ ಕೂಡ ಹಣ ಬಿಡುಗಡೆ ಆಗ್ತಿಲ್ಲ. ನಮಗೆ ಕಳೆದ 6 ತಿಂಗಳಿಂದನೂ ಬರೀ ಸಿದ್ದರಾಮಯ್ಯ ಅವರು ಬರೀ ಭರವಸೆ ಕೊಡ್ತಾ ಇದ್ದಾರೆ ಹೊರತು ಹಣ ಬಿಡುಗಡೆ ಆಗ್ತಿಲ್ಲ ಅನ್ನುವಂತ ಆಕ್ರೋಶವನ್ನ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಶಾಸಕರು ಮತ್ತು ಸಿಎಂ ನಡುವೆ ಈಗ ಅನುದಾನದ ವಿಚಾರವಾಗಿ ಒಂದಷ್ಟು ತಿಕ್ಕಾಟ ನಡೀತಾ ಇರತಕ್ಕಂಥದ್ದು. ಅಶ್ವಿನಿ, ರೈಟ್ ಬಸವರಾಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ.